ಅದನ್ನು ನಾವು ಮಧ್ಯದಲ್ಲಿ ಅಂದರೆ ಆ ಈಶಾನ್ಯ ಯಾಕೆ ಮಾಡ್ತೀವಿ ಅಂತಂದರೆ ಇದು ಒಂದು ದೇವತಾ ಸನ್ನಿಧಾನ, ದೈವ ಸನ್ನಿಧಾನ. ನಾವು ಮನೆ ಮಾಡೋ ಮುಂದೆ ಈಶಾನ್ಯದಲ್ಲಿ ದೇವರನ್ನ ಮಾಡುವಂಥದ್ದು. ಇದಕ್ಕೆಲ್ಲ ವೈಜ್ಞಾನಿಕ ಕಾರಣಗಳಿದೆ. ಇಲ್ಲಿ ಆಗ್ತಕ್ಕಂಥ ರೇಡಿಯೇಷನ್ಗಳೇನೋ, ನಾರ್ತ್ ಈಸ್ಟಲ್ಲಿ ಆಗ್ತಕ್ಕಂಥ ರೇಡಿಯೇಷನ್ಗಳೇನೋ, ಸೌತ್ ವೆಸ್ಟಲ್ಲಿ ಆಗ್ತಕ್ಕಂಥದ್ದು, ಅಂದರೆ ನಿಮ್ಮ ಪಶ್ಚಿಮ ಇದಕ್ಕೆಲ್ಲ ವೈಜ್ಞಾನಿಕ ಇದೆ. ಏನು ಬರೀ ಜಗನ್ನಾಥರಾವ್ ಏನೋ ಒಂದು ಕತೆ ಹೇಳ್ತಿದ್ದಾರೆ, ಹರಿಕತೆ ಹೇಳ್ತಿದ್ದಾರೆ ಅಂತ ತಿಳ್ಕೊಬೇಡ್ರಿ. ಇದಕ್ಕೆಲ್ಲ ವೈಜ್ಞಾನಿಕ ಕಾರಣಗಳುಂಟು. ಆ ಒಂದು ಈಶಾನ್ಯ ಭಾಗದಲ್ಲಿ 5 ವೃಕ್ಷಗಳ ಒಂದು ಮಹಾವೃಕ್ಷದೊಂದಿಗೆ ನಿಮ್ಮ ಕೆಲಸಗಳನ್ನು ಶುರು ಮಾಡಿ ನಿಮ್ಮ ಸಕಾರಾತ್ಮಕ ಭಾವನೆ ಬೆಳೀತದೆ. ಇಲ್ಲಿ ಅಂದ್ಕೊಂಡಂಥ ಎಲ್ಲ ಅಭಿವೃದ್ಧಿಗಳಾಗ್ತದೆ ಅಂತಕ್ಕಂಥದ್ದು ಈಗ ಆಲ್ರೆಡಿ ಜನ ಅನುಭವಿಸಿದ್ದಾರೆ. ಅದನ್ನು ಮಧ್ಯದಲ್ಲಿ ಮಾಡ್ತೇವೆ. ಆಮೇಲೆ ಅದರ ಪೂರ್ವ ಯಾವ್ದು ಬಂತು ಅದರ ಪೂರ್ವಕ್ಕೆ ನಮ್ಮ ಜೀವ ವೈವಿಧ್ಯತಾ ಪ್ರತಿನಿಧಿ ಇವತ್ತು ಏನಾದರೂ ಹಕ್ಕಿ ಪಕ್ಷಿಗಳನ್ನ ಉಳಿಸ್ಕೋಬೇಕು ಅಂತಂದರೆ ಹತ್ತಿ ಮರವನ್ನು ಬೆಳೆಸಬೇಕು. ಹತ್ತಿ ಮರದ ಹಣ್ಣನ್ನು ತಿಂದು ಅಲ್ಲಿರ್ತಕ್ಕಂಥ ಬೀಜಗಳನ್ನು ಇಡೀ ಜಗತ್ತಿಗೆ ಪ್ರಸಾರ ಮಾಡ್ತಕ್ಕಂಥದ್ದು ನೀವಲ್ಲ, ನಮ್ಮ ಪಕ್ಷಿಗಳು, ಹಕ್ಕಿ ಪಕ್ಷಿಗಳು. ಅದರಲ್ಲಿ ದತ್ತಾತ್ರೇಯನ ಸನ್ನಿಧಾನ ಇರ್ತದೆ. ದತ್ತಾತ್ರೇಯ ಎಲ್ಲಿ ದತ್ತಾತ್ರೇಯನ ಎಲ್ಲಿ ನೋಡಿದ್ದೀರಿ? ಗುಲ್ಬರ್ಗ ಇಡೀ ಜಗತ್ತಿಗೆ ದತ್ತಾತ್ರೇಯ ಎಲ್ಲಿ ಇದ್ದು ನಮಗೆ ಹತ್ತಿ ಮರದಲ್ಲಿ ಇದ್ದು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹತ್ತಿ ಮರ. ಯಾಕಂದರೆ ಫೈಕಸ್ನಲ್ಲಿ ಸುಮಾರು 17 ಪ್ರಭೇದಗಳಿದ್ದಾವೆ. ನಮ್ಮ ಕರ್ನಾಟಕಕ್ಕೆ ಸೀಮಿತವಾದಂಥ 17 ಪ್ರಮೋದಗಳಿದ್ದಾವೆ. ತೋಟಗಾರಿಕಾ ಇಲಾಖೆ ಡೀನಿಗೆ ನಾನು ಕೇಳ್ಕೊತಾ ಇದ್ದೀನಿ, ಆ 17 ಪ್ರಮೋದಗಳಿರುವಂಥ ಒಂದು ತಾಣವನ್ನು ನೀವು ಇಲ್ಲಿ ಮಾಡಿ. ಯಾಕಂದರೆ ಅವೆಲ್ಲವೂ ಎಂಡೇಂಜರ್ಡ್ ಸ್ಪೀಸೀಸ್. ಯಾವುದು ನಮಗೆ ಎಂಡೇಂಜರ್ಡ್ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದರೆ ಅದು ಹುಟ್ಟಿ ಬೆಳೆಯುವ ಜಾಗ ಇಲ್ಲ. ಬೆಳಿಗ್ಗೆ ಹೇಳ್ತಾ ಇದ್ದಲ್ಲ ಎಂಡಮಿಕ್ ಅಂತ, ಅದು ಹತ್ತಿ ಮರ. ಅದರ ಇದಕ್ಕೆ ಉತ್ತರಕ್ಕೆ ನಾವು ಆಲದ ಮರವನ್ನು ಅಶ್ವತ್ಥ ಮರವನ್ನು ಮಾಡ್ತೀವಿ. ಅಶ್ವತ್ಥ ಮರ ಹಳದಿ ಅಶ್ವತ್ಥ 2 ಒಂದೇ. ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ, ಮೂಲತಃ ಬ್ರಹ್ಮ, ಮಧ್ಯ ವಿಷ್ಣು, ಮೇಲ್ಗಡೆ ಶಿವ. ಈ 3 ಜನರು ಅವರವರ ಪತ್ನಿಯರ ಸಮೇತ ಇಲ್ಲಿರ್ತಾರೆ. ಅವರಷ್ಟೇ ಅಲ್ಲ ನೋಡಿ, ಅದಕ್ಕೆ ನಾವು ಜೋಡಿ ಬರ್ಬೇಕಂತ ಹೇಳ್ತಾ ಇದ್ದೀವಿ. ಜೋಡಿ ಬರಬೇಕು. ಸರಸ್ವತಿ ಜೊತೆಗೆ ಬ್ರಹ್ಮದೇವರು ಇರ್ತಾರೆ, ಲಕ್ಷ್ಮಿ ಜೊತೆಗೆ ವಿಷ್ಣುದೇವರು ಇರ್ತಾರೆ, ಗೌರಿ ಜೊತೆಗೆ ಶಿವ ಇರ್ತಾನೆ. ಹಾಗಾಗಿ ಇದು ಒಂದು ಬ್ರಹ್ಮಾಂಡವಾದ ವೃಕ್ಷ. ಇದರ ಬೆಲೆ, ಇದರ ಚಕ್ಕೆ ಎಲ್ಲ ಏನೇನು ರೋಗಗಳಿಗೆ ಬರುತ್ತೆ, ಇದರ ಸಮಿತಿಗಳು ಹೋಮದಲ್ಲಿ ಬಿದ್ದಾಗ ಇದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ರಾಸಾಯನಿಕಗಳು ಇವತ್ತು ಕ್ಲೈಮೇಟ್ ಚೇಂಜಿಗೆ ಉತ್ತರ ಆಗಿದ್ದಾವೆ. ನಿಮ್ಮಲ್ಲಿ ಏನು ಆ್ಯಸಿಡ್ ರೈನ್ಸ್ ಎಲ್ಲ ಬರ್ತಾ ಇದಾವಲ್ಲ, ಆ ಒಂದು ರಾಸಾಯನಿಕತೆಗಳನ್ನು ಹೀರುವಂಥ ಒಂದು ಉತ್ಕೃಷ್ಟವಾದಂಥ ರಾಸಾಯನಿಕಗಳು ಇದರಲ್ಲಿದ್ದಾವೆ. ಬರೀ ಏನೋ ಒಂದು ಸ್ಪಿರಿಚುವಲ್ಗೆ ಒಂದು ಪ್ಲಾಂಟ್ ಇಟ್ಟು ಹೋಗ್ಬಿಟ್ಟು ಅಂತ ತಿಳ್ಕೊಬೇಡಿ. ಇವೆಲ್ಲ ಇಡೀ ಜಗತ್ತನ್ನು ರಕ್ಷಣೆ ಮಾಡುವಂಥ ವೃಕ್ಷಗಳಾದ್ದರಿಂದ ಇವು ಪಂಚವಟಿ ಅಂತ ಕರೆದು ಇಲ್ಲಿ ಪಂಚವಟಿ ವೃಕ್ಷವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಜ್ಞಾನಪೀಠಕ್ಕೆ ಜ್ಞಾನಪೀಠ ಕೊಡ್ತೀವಿ. ಲೀಫ್ ಕೊಡ್ತಾರೆ. ಹೌದು. ಈಗ ಇದಕ್ಕೆ ಪೂರ್ವ ಆಯಿತು. ಇದು ಪಶ್ಚಿಮದಲ್ಲಿ ನಮ್ಮ ಬೇವಿನಲ್ಲಿ ಎಲ್ಲ ಗ್ರಾಮ ದೇವತೆಗಳು, ಎಲ್ಲ ದೇವತೆಗಳು, ದುರ್ಗಾದೇವಿಯಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಬೇವು. ಇಡೀ ಸರ್ವ ರೋಗಕ್ಕೆ ಬೇವು ಮದ್ದು. ಅದರ ಬೀಜದಿಂದ ಹಿಡಿದು ಅದರ ರಸ ಒಳಗಡೆ ಹಣ್ಣಿನ ರಸದಲ್ಲಿ ನಿಮಗೆ ಈ ಜೀವನ ಉತ್ಪತ್ತಿ ಮಾಡುವಂಥ ರಸ ಇದೆ ಅಂತಂದರೆ ಬೀಜ. ಇವತ್ತೆಲ್ಲ ಹೋಗ್ತಾಯಿದೆ, ಎಲ್ಲ ಹೋಗ್ತಾಯಿದೆ. ಸರ್ವ ಮೂಲ ಆ್ಯಂಟಿ ವೈರಲ್ಲು, ಆ್ಯಂಟಿ ಫಂಗಲ್ಲು, ಆ್ಯಂಟಿ ಬ್ಯಾಕ್ಟೀರಿಯಾ, ಏನೇನು ಆ್ಯಂಟಿ ಇದೆ ಎಲ್ಲ ಇದರಲ್ಲಿದೆ. ಎಲ್ಲ ಹೋಗಿಸುವಂಥ ಒಂದು ದೊಡ್ಡ ವೃಕ್ಷ. ಆಮೇಲೆ ಅಲ್ಲಿ ನಾವು ದಕ್ಷಿಣಕ್ಕೆ ಬನ್ನಿ ಮರ ನೋಡಿ. ಬನ್ನಿ ಮರಗಳು ಇವತ್ತು ಬೆಳೆಸೋದೇ ಕಷ್ಟ. ಶಮಿ ವೃಕ್ಷ ಅಂತ ಕರಿತೀವಿ ನೋಡಿ. ಅದರಲ್ಲಿ ಬನ್ನಿ ಕಳಂಬ ಇರ್ತಾಳೆ, ಗ್ರಾಮ ದೇವತೆ ಇರ್ತಾಳೆ. ಪ್ರತಿಯೊಂದು ದೇವತೆಗಳ ಸನ್ನಿಧಾನ ಶಮಿ ವೃಕ್ಷ ನೋಡ್ತೀವಿ. ಅದೇನು ಅಂತಂದ್ರೆ ಶಮಿ ವೃಕ್ಷದ ಎಲೆಗಳನ್ನು ನೀವು ಸುಮ್ಮನೆ ಕೈಯಲ್ಲಿ ಪ್ರಸಾರ ಮಾಡಿಬಿಟ್ರೆ, ಕೈಯಿಂದ ಆಡಿಸಿಬಿಟ್ರೆ ನಿಮ್ಮ ಚರ್ಮ ರೋಗ ನಿರ್ಮೂಲನೆ ಆಗ್ತದೆ. ಏನು ಔಷಧಿ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಅದರ ಉಡ್ಡು ಏನ್ತದೆ ಅಂತಂದರೆ ಕಬ್ಬಿಣವನ್ನು ತುಕ್ಕು ಹಿಡಿದಂತೆ ನೋಡ್ತದೆ. ಅದಕ್ಕೆ ಸಾಕ್ಷಿ ಏನಂತಂದರೆ ಪಾಂಡವರು ತಾವು ವನವಾಸಕ್ಕೆ ಹೋಗಬೇಕಾದ್ರೆ ಅವರ ವೆಪನ್ಸ್ಗಳನ್ನ, ಅವರ ಯುದ್ಧ ಬಾಣ, ಬಿಲ್ಲು, ಬರಸುಗಳನ್ನು ಬನ್ನಿ ಮರದಲ್ಲಿ ಇಟ್ಟು ಹೋಗಿದ್ರು. ಬನ್ನಿ ಕಾಳನ್ನು ವಶಕ್ಕೆ ಕೊಟ್ಟು ನಮ್ಮ ಬಿಲ್ಲು ಬಾಣಗಳಿಗೆ ಯಾವುದೇ ಕಾರಣವಾಗಿ ತುಕ್ಕು ಹಿಡಿಬಾರ್ದು, ಅವುಗಳ ಒಂದು ಶಕ್ತಿ ಕಡಿಮೆ ಆಗಬಾರ್ದು ಅಂತೇಳಿ ಆ ಬನ್ನಿ ವೃಕ್ಷದಲ್ಲಿ ಇಟ್ಟು ಹೋಗಿದ್ರು.
ಬಂದ ಮೇಲೆ ವಿಜಯದಶಮಿ ದಿವಸ ಮತ್ತೆ ಎಲ್ಲ ಬಾಣಗಳನ್ನು ತೊಗೊಂಡು ಬನ್ನಿಗೆ ಪೂಜೆ ಮಾಡಿ ಇಡೀ ಊರಿಗೆ ಬನ್ನಿ ಹಂಚುವಂಥ ಕಾರ್ಯಕ್ರಮ ಇವತ್ತಿಗೂ ಆಚರಿಸ್ತಾ ಇದ್ವಿ. ಎಲ್ಲ ಮರ್ತು ಬಿಟ್ಟಿದ್ದೀರಿ. ವಿಜಯದಶಮಿ ದಿವಸ ಬನ್ನಿ ಮುಡಿಯೋದು ಅಂತ ಕರೀತಾರೆ. ಮನೆಗೆ ಹೋಗಿ ಬನ್ನಿ ಮುಡಿತಿದ್ರಿಂದ ಇಡೀ ಊರೇ ಬನ್ನಿ ತೊಪ್ಲ ಅಷ್ಟು ಗಿಡ ಇದ್ದು ಇಡೀ ಊರಿಗೆ ಒಂದು ಬನ್ನಿ ಮರ, ಒಂದೇ ಬನ್ನಿ ಮರ. ನಮ್ಮ ಯಾವುದೋ ಒಂದು ಊರಿಗೆ ಹೋಗಿದ್ದು ಬನ್ನಿ ಮರ. ಸರ್ ಬನ್ನಿ ಮರ ಈ ಊರಿಗೆ ಇಲ್ಲ ಸರ್. ಏನಪ್ಪ ಯಾವ ಸ್ಥಿತಿಗೆ ಬಂದಿದ್ದೀವಿ ನಾವು ಊರಂತ ಬರೀ 1000 ವರ್ಷ 5000 ವರ್ಷ ಇತಿಹಾಸ ಹೇಳ್ಕೊಂಡು ಬೆಂಚ್ ಚಪ್ಪಿಸ್ಕೊಂಡು ಹೋಗಿ ಬಂದಿದ್ದೀರಾ. ಒಂದು ವೃಕ್ಷಗಳನ್ನಾದರೂ ರಕ್ಷಣೆ ಮಾಡಿ. ಆ ಒಂದು ಸಮೂಹ 5 ವೃಕ್ಷಗಳು ಬಹುಶಃ ನಿಮಗೆ ಅದರ ಒಂದು ಐತಿಹಾಸಿಕತೆ ಪೌರಾಣಿಕದಿಂದ ಹಿಡಿದು ಇವತ್ತು ಅವುಗಳ ರಕ್ಷಣೆ ಮಾಡಲಿವರೆಗೆ ಇವುಗಳ ಮಹತ್ವ ಇರೋದರಿಂದ ಇವತ್ತು ಭಾಳ ಒಳ್ಳೆಯ ದಿವಸ ಡೀನ್ ಸರ್.